ನಿನ್ನೆ ಪ್ರಪಂಚ ಅಂದುಕೊಳ್ತು 40 ದಿನದ ಯುದ್ಧ ಮುಗಿತಪ್ಪ ಸ್ವಲ್ಪ ಹಿಂದೆಗಿರ್ಬೋದೇನೋ ಅಂದ್ಕೊಂಡಿತ್ತು. ಹಾಗಾಗಲ್ಲ. ಎಲ್ಲ ಚಿತ್ರಗಳಿಗೆ, ಚಲನಚಿತ್ರಗಳಿಗೆ ಒಂದು ಟ್ವಿಸ್ಟ್ ಇರಬೇಕು, ಆಗ ಮಾತ್ರ ಜನ ಬರೋಕ್ಕೆ ಸಾಧ್ಯ. ಇದು ಹಾಗೆ ನಡೀತಾ ಇದೆ. ಈಗ ನಿನ್ನೆ ಘೋಷಿಸಿದ ಕದನ ವಿರಾಮದ ಕಥೆಯೂ ಹಾಗೇ ಇದ್ದಂಗಿದೆ. ಅದು ಏನು ಅಂತ ನೋಡೋಣ. ಈ ಮಧ್ಯೆ ಇವತ್ತು PUC ರಿಸಲ್ಟು ಬಂದಿದೆ. ಮಕ್ಕಳು ಸಿಕ್ಕಾಪಟ್ಟೆ ಮಾರ್ಕ್ಸನ್ನ ಸಿಕ್ಕಾಪಟ್ಟೆ ಲೆಕ್ಕ ಪಕ್ಕ ಇಲ್ದಂಗೆ ತಗೊಂಡ್ಬಿಟ್ಟಿದ್ದಾರೆ ಎಲ್ಲ. ನೋಡೋಣ ಏನು ಅಂತ. ಅದೆಲ್ಲದಕ್ಕಿಂತ ಮೊದಲು ನಿಮಗೆ ಸ್ವಾಗತ ಬಿಗ್ ಬುಲೆಟಿನ್ಗೆ. ಇವತ್ತಿನ ಈ ಹೊತ್ತಿನ ಟಾಪ್ ಸ್ಟೋರೀಸ್. ಕದನ ವಿರಾಮವಿದ್ರೂ ಲೆಬನಾನ್ ಮೇಲೆ ಭಯಾನಕ ದಾಳಿ, 10 ನಿಮಿಷದಲ್ಲಿ 150ಕ್ಕೂ ಹೆಚ್ಚು ಸಾವು. ನಾಳಿನ ಪಾಕ್ ಸಂಧಾನ ಸಭೆಯೇ ಡೌಟ್. ಯುದ್ಧ ವಿರಾಮಕ್ಕೆ ಪಾಕ್ ಮಧ್ಯಸ್ಥಿಕೆಗೆ ಆಕ್ಷೇಪ, ಅಮೆರಿಕ ಒಪ್ಪಿಕೊಂಡಿದ್ದ ಆಶ್ಚರ್ಯ ಅಂತೂ ಇಸ್ರೇಲ್, ಟ್ರಂಪ್ ವಚನಭ್ರಷ್ಟ ಅಂತೂ ಇರಾನ್. ಹೊರ್ಮೋಜ್ ಓಪನ್ ಆಗದಿದ್ರೆ ಮಿಲಿಟರಿ ದಾಳಿ, ಇರಾನ್ಗೆ ಮತ್ತೆ ಎಚ್ಚರಿಕೆ ಕೊಟ್ಟ ಟ್ರಂಪ್. 15,000 ಟನ್ LPG ತಂದ ಗ್ರೀನ್ ಆಶಾ. ಈ ಬಾರಿ PUCಯಲ್ಲಿ ದಾಖಲೆಯ ಫಲಿತಾಂಶ. ಮಂಗಳೂರಿನ ಪ್ರಿನ್ಸೆಲಾ ಸೈನ್ಸ್ ಟಾಪರ್, ಕಾಮರ್ಸ್ನಲ್ಲಿ 600 ಅಂಕ ಗಳಿಸಿದ 2 ವಿದ್ಯಾರ್ಥಿಗಳು. ಬೈ ಎಲೆಕ್ಷನ್ ಅಖಾಡದಲ್ಲಿ ಕುರುಡು ಕಾಂಚಾಣ, ಕೇರಳ, ಪುದುಚೇರಿ, ಅಸ್ಸಾಂನಲ್ಲಿ ಭಾರೀ ಮತದಾನ. TMC ಕಿತ್ತೊಗೆಯಲು ಪ್ರಧಾನಿ ಕರೆ. ರಾಜ್ಯಸಭೆಯಲ್ಲಿ ನಾಳೆ ನಿತೀಶ್ ಪ್ರಮಾಣ ವಚನ. ಏಪ್ರಿಲ್ 14ಕ್ಕೆ ಬಿಜೆಪಿಯ ಸಾಮ್ರಾಜ್ ಚೌಧರಿ CM ಪಟ್ಟ ಸಾಧ್ಯತೆ. ಏಪ್ರಿಲ್ 15ಕ್ಕೆ ವಿನಯ್ ಕುಲಕರ್ಣಿ ಕೇಸ್ ತೀರ್ಪು. BPL ಕಾರ್ಡ್ ಡಿಲೀಟ್ಗೆ ಸರ್ಕಾರ ಸಮರ್ಥನೆ. ಚಿಕ್ಕಮಗಳೂರಲ್ಲಿ ಪತ್ತೆಯಾಗದ ಕೇರಳದ ಬಾಲಕಿ ಜಯಮೃತ್ಯುಂಜಯ ಶ್ರೀ ಕೇಸ್ ಸಂತ್ರಸ್ತೆ ಅಜ್ಞಾತ.